ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕ್ಲಿನಿಕಲ್ಲಿ ತುಂಬ ಹುಡುಗರು ಕೇಳ್ತಾರೆ, ಸರ್ ನ್ಯಾಚುರಲಿ ಎರೆಕ್ಷನ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ಒಂದು ಪೆನ್ನಿಸ್ಸು ಟೈಟ್ನೆಸ್ ಹೆಂಗೆ ಬರಬೇಕು ಅಥವಾ ಲೆಂತ್ ಹೆಂಗೆ ಚೆನ್ನಾಗಾಗಬೇಕು, ಈ ಥರ ಒಂದು ಡೌಟ್ಸ್ ಇರುತ್ತೆ. ಈಗ ಒಂದು ಎರೆಕ್ಷನ್ ಅಥವಾ ಒಂದು ಸೆಕ್ಷುವಲ್ ಫಂಕ್ಷನ್ ಆಗಬೇಕು ಅಂದರೆ ಒಂದು ಟೆಸ್ಟೋಸ್ಟಿರೋನ್ ಲೆವೆಲ್ ನಾರ್ಮಲ್ ಇರಬೇಕು. ಟೆಸ್ಟೋಸ್ಟಿರೋನ್ ಲೆವೆಲಿಂದ ಒಂದು ಲಿಬಿಡೋ ಅಥವಾ ಡಿಸೈರ್ ಜಾಸ್ತಿ ಆಗುತ್ತೆ. ಟೆಸ್ಟೋಸ್ಟಿರೋನ್ ಜೊತೆಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ನು ಪ್ರಾಪರಾಗಿ ಆಗಬೇಕು. ಯಾಕಂದರೆ ಎರೆಕ್ಷನ್ ಮೇಯ್ನ್ ಆಗಬೇಕು ಅಂದರೆ ಆರ್ಟ್ರಿ ಕರೆಕ್ಟಾಗಿರಬೇಕು, ಬ್ಲಡ್ ಫ್ಲೋ ಕರೆಕ್ಟಾಗಿರಬೇಕು. ನೈಟ್ರಿಕ್ ಆಕ್ಸೈಡಿಂದ ಬ್ಲಡ್ ಫ್ಲೋಗೆ ಈಸಿ ಆಗತ್ತೆ, ಯಾಕಂದರೆ ಆರ್ಟ್ರಿನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಯಾವ ರೀತಿ ಎರೆಕ್ಷನನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ED ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಕನ್ನಡದಲ್ಲಿ ನಿಮುರುವಿಕೆ ತೊಂದರೆ, ಇದು ಈಗೀಗ ತುಂಬಾ ಕಾಮನ್ ಆಗ್ತಾ ಇದೆ. ಈಗ 10 ಜನದಲ್ಲಿ ಆಲ್ಮೋಸ್ಟ್ 4-5 ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ. ಜೊತೆಗೆ ಏಜ್ ಆಗ್ತಾ ಅಥವಾ BP ನೋ, ಶುಗರು ಅಥವಾ ಥೈರಾಯ್ಡು ಏನಾದರೂ ಒಂದು ಮೆಟಬಾಲಿಕ್ ಸಿಂಡ್ರಮ್ ಇತ್ತು, ಅವಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ವೆರಿ ಕಾಮನ್ ಆಗಿರುತ್ತೆ. ಈಗೀಗ ಕ್ಲಿನಿಕಲ್ಲಿ 30-40 ಇಯರ್ಸಲ್ಲೂ ಸಹ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಅಂತೇಳಿ ಕಾಮನ್ ಆಗಿ ಬರ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಾರಣ ಬಂದು ನಮ್ಮಲ್ಲಾಗಿರುವಂಥ ಒಂದು ಲೈಫ್ ಸ್ಟೈಲ್ ಚೇಂಜಸ್. ಇದರಿಂದ ಬಾಡಿನೂ ವೀಕ್ ಇರುತ್ತೆ, ಸೊ ನಮ್ಮ ಮೈಂಡನ್ನು ವೀಕ್ ಇರುತ್ತೆ. ಅದು ನಮ್ಮ ಸೆಕ್ಸ್ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ನ್ಯಾಚುರಲ್ ಆಗಿ ಯಾವ ರೀತಿ ನಾವು ಸೆಕ್ಷುವಲ್ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೋಬೇಕು ಅಥವಾ ಫಿಟ್ ಇರಬೇಕು ಅಂತ ಅಂದರೆ ಫಸ್ಟ್ ಬಂದು ನಮ್ಮ ಆಹಾರ ಪದ್ಧತಿ, ಡಯಟ್ ಅಂತ ಏನು ಹೇಳ್ತೀವಿ ಅದು. ಅದರಲ್ಲಿ ಡ್ರೈ ಫ್ರೂಟ್ಸು, ಹಸಿ ಸೊಪ್ಪು, ತರಕಾರಿಗಳು, ಜೊತೆಗೆ ಸೆರೆಲ್ಸ್ ಅಥವಾ ಕಾಳುಗಳು, ಜೊತೆಗೆ ನಾನ್ ವೆಜ್ ಇತ್ತು ಅಂದರೆ ಫಿಶ್ ಅಥವಾ ಎಗ್ಗು ಅಥವಾ ರೆಡ್ ಮೀಟ್, ಇವುಗಳನ್ನು ರೆಗ್ಯುಲರ್ ಆಗಿ ನಾವು ತಗೊಳ್ಳೋದ್ರಿಂದ ನಮ್ಮ ಒಂದು ಬಾಡಿ ಫಿಟ್ನೆಸ್ ಜೊತೆಗೆ, ಯಾಕಂದರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸು, ಜಿಂಕು, ವಿಟಮಿನ್ B12, D3 ಈ ಫುಡ್ಗಳು ರೆಗ್ಯುಲರ್ ತಗೊಳ್ಳೋದ್ರಿಂದ ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗುತ್ತೆ, ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆಟೋಮೆಟಿಕಲಿ ಎರೆಕ್ಷನ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಎರಡನೇದು ಎಕ್ಸಸೈಸ್. ಅಟ್ಲೀಸ್ಟ್ 30-40 ನಿಮಿಷ ರೆಗ್ಯುಲರ್ ಆಗಿ ವಾಕಿಂಗ್ ಇರ್ಬೋದು, ಜಾಗಿಂಗ್ ಅಥವಾ ಜಿಮ್ ಅಥವಾ ಯೋಗ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇತ್ತು ಅಂದರೆ ಜಸ್ಟ್ 3 to 6 ಮಂತ್ಸಲ್ಲಿ 5-10% ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗುತ್ತೆ. ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಆಗಿ ಎರೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ಒಬೆಸಿಟಿ ವೆಯ್ಟ್ ಗೇನ್ ಆಗುತ್ತೆ, ಟೆಸ್ಟೋಸ್ಟಿರೋನು ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಎರೆಕ್ಷನ್ ಪ್ರಾಬ್ಲಮ್, ಒಬೆಸಿಟಿ, ತುಂಬ ವೆಯ್ಟ್ ಇರೋವಂಥವ್ರಿಗೆ ಕಾಮನ್ ಆಗಿರುತ್ತೆ. ಥರ್ಡ್ ಬಂದು ಸ್ಲೀಪಿಂಗ್ ಅವರ್ಸ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 7 to 8 ಅವರ್ಸ್ ನಿದ್ದೆ ಮಾಡಬೇಕು. ನೈಟ್ ಶಿಫ್ಟು ಅಥವಾ ಶಿಫ್ಟ್ ಚೇಂಜ್ ಆಗೋದು, ಇವ್ರುಗಳಲ್ಲಿ ನಿದ್ದೆ ಪ್ರಾಪರ್ ಆಗಿರಲ್ಲ. ಜೊತೆಗೆ ಈಗಿನ ಜನ್ರೇಷನಲ್ಲಿ ನೈಟ್ ಟೈಮಲ್ಲಿ ತುಂಬ TV ನೋಡೋದು ಅಥವಾ ಮೊಬೈಲ್ ನೋಡೋದು, ಈ ಅಡಿಕ್ಷನ್ ಏನು ಮಾಡುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ನಿದ್ದೆ ಕಡಿಮೆ ಆದಾಗ ನಮ್ಮಲ್ಲೊಂದು ಸಿರ್ಕ್ಯಾಡಿಯಮ್ ರಿಥಮ್ ಅಂತ ಇರುತ್ತೆ, ಅದು ಇಂಬ್ಯಾಲೆನ್ಸ್ ಆದಾಗ ಸೆಕ್ಷುವಲ್ ಫಂಕ್ಷನ್ಗೆ ಡಿಸ್ಟರ್ಬ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಎರೆಕ್ಷನ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಜಸ್ಟ್ 7 to 8 ಅವರ್ಸ್ ಒಳ್ಳೆ ನಿದ್ದೆ ಮಾಡ್ತು ಅಂತ ಅಂದರೆ ಟೆಸ್ಟೋಸ್ಟಿರೋನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಎರೆಕ್ಷನ್ ಪ್ರಾಬ್ಲಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಫೋರ್ತ್ ಸ್ಟೆಪ್ ಬಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಈ ಸ್ಟ್ರೆಸ್ ಏನು ಮಾಡುತ್ತೆ, ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಟೆಸ್ಟೋಸ್ಟಿರೋನ್ ಲೆವೆಲನ್ನು ಸಪ್ರೆಸ್ ಮಾಡುತ್ತೆ, ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಆಗಿ ಎರೆಕ್ಷನ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಸ್ಟ್ರೆಸ್ ಅಂದರೆ ಫ್ಯಾಮಿಲಿ, ಫೈನಾನ್ಸು, ಪಾರ್ಟ್ನರು, ರಿಲೇಷನ್ಶಿಪ್ಪು, ಇವುಗಳನ್ನು ಅವಾಯ್ಡ್ ಮಾಡೋವಂಥದ್ದು. ಇದಕ್ಕೆ ಮೇನ್ ಅಂದರೆ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಏನೂ ಆಗಲ್ವ. ಜಸ್ಟ್ 2 minutes ಮಾರ್ನಿಂಗ್, 2 minutes ಈವ್ನಿಂಗ್ ಒಂದು ಧ್ಯಾನ ಮಾಡೋವಂಥದ್ದು. ಇದನ್ನು ರೆಗ್ಯುಲರ್ ಮಾಡೋದ್ರಿಂದ ನಮ್ಮ ಒಂದು ಬ್ರೈನ್ ಕೆಮಿಕಲಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಇರುತ್ತೆ, ಕಾರ್ಟಿಸೋಲ್ ಕಡಿಮೆ ಆಗುತ್ತೆ,
ಟೆಸ್ಟೋಸ್ಟಿರೋನ್ ಲೆವೆಲ್ ಜೊತೆಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಎರೆಕ್ಷನ್ ನ್ಯಾಚುರಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಫಿಫ್ತ್ ಪಾಯಿಂಟ್ ಅಂತ ಅಂದರೆ ಬ್ಯಾಡ್ ಹ್ಯಾಬಿಟ್ಸನ್ನು ಕ್ವಿಟ್ ಮಾಡೋ ಅಂಥದ್ದು. ಸ್ಮೋಕಿಂಗ್, ಆಲ್ಕೋಹಾಲ್ ಇರ್ಬೋದು, ಎನಿ ಡ್ರಗ್. ಈ ಸ್ಮೋಕಿಂಗಿಂದ ಏನಾಗುತ್ತೆ, ಒಂದು ಆರ್ಟ್ರೀಸ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಆರ್ಟ್ರೀಸ್ ಬ್ಲಾಕ್ ಆದಾಗ ಎರೆಕ್ಷನ್ ಡೌನ್ ಆಗ್ತಾ ಹೋಗುತ್ತೆ. ರೆಗ್ಯುಲರ್ ಸ್ಮೋಕಿಂಗ್ ಮಾಡ್ಕೊಳ್ಳೋದ್ರಿಂದ ವಿತಿನ್ 4 to 5 ಇಯರ್ಸಲ್ಲಿ ಎರೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಆಲ್ಕೋಹಾಲಿಗೆ ಬಂದರೆ ಲಿಮಿಟಾಗಿ ತೊಗೊಂಡಾಗ ಅಥವಾ ಅಕೇಶನಲ್ಲಿ ತೊಗೊಂಡಾಗ ಒಳ್ಳೆ ಸ್ಟಿಮ್ಯುಲೆಂಟನ್ನು ಒಳ್ಳೆ ಎನರ್ಜಿ ಕೊಡುತ್ತೆ. ಅದೇ ರೆಗ್ಯುಲರ್ ಆಗಿ ಅಥವಾ ಡೋಸ್ ಜಾಸ್ತಿ ತೊಗೊಂಡಾಗ ಅದು ಸಪ್ರೆಸ್ ಮಾಡುತ್ತೆ. ಸೆಕ್ಷುವಲ್ ಫಂಕ್ಷನಿಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗೋದ್ರಿಂದ, ಟೆಸ್ಟೋಸ್ಟಿರೋನ್ ಕಡಿಮೆ ಆಗೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಎರೆಕ್ಷನ್ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಒಂದು ಲೈಫ್ ಸ್ಟೈಲ್, ನಿದ್ದೆ ಇರ್ಬೋದು, ಫುಡ್ ಇರ್ಬೋದು, ಸ್ಲೀಪ್ ಇರ್ಬೋದು, ಇವನ್ ಸ್ಟ್ರೆಸ್ಸು, ಬ್ಯಾಡ್ ಹ್ಯಾಬಿಟ್ಸು, ಇವುಗಳು ನಮ್ಮ ಬಾಡಿ ಮತ್ತು ಮೈಂಡನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಯಾವಾಗ ನಮ್ಮ ಮೈಂಡ್ ಫಿಟ್ ಇರಲ್ಲ ಅಥವಾ ಬಾಡಿ ಫಿಟ್ ಇರಲ್ಲ, ನಮ್ಮ ಹಾರ್ಮೋನ್ಸು ಡೌನ್ ಆಗ್ತಾ ಹೋಗುತ್ತೆ. ಅವಾಗ ಅದು ಎರೆಕ್ಷನ್ಗೆ ಸಪೋರ್ಟ್ ಇರಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ ವಿತಿನ್ 3 to 6 ಮಂತ್ಸಲ್ಲಿ ಎರೆಕ್ಷನ್ ಇಂಪ್ರೂವ್ಮೆಂಟ್ ಆಗತ್ತೆ. ಅದರಲ್ಲೂ ಇಂಪ್ರೂವ್ಮೆಂಟ್ ಆಗಲಿಲ್ಲ, ಅವಾಗ ಕೆಲವೊಂದು ಟೆಸ್ಟ್ಗಳ ಅಗತ್ಯ ಇರುತ್ತೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.